ರಾಜಕಾರಣಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಇದ್ದು ತಮ್ಮ ಮಕ್ಕಳು ಹಾಗೂ ಕುಟುಂಬ ಬೆಳೆಸಲೆಂದೇ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರೆ ಎಂದು ಲೋಕಸಭಾ ಮಾಜಿ ಸದಸ್ಯ ಪ್ರತಾಪ್ ಸಿಂಹ ಬೇಸರ ವ್ಯಕ್ತಪಡಿಸಿದ್ದಾರೆ. ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಪಂಚಜನ್ಯ ಗಣೇಶ ಸ್ಥಳಕ್ಕೆ ಬಂದು ದರ್ಶನ ಪಡೆದ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೂಡ ಹಗರಣದಲ್ಲೂ ಕೂಡ ಸಿಎಂ ಅವರು ತೆಗೆದುಕೊಂಡಿರುವ ಸೈಟ್ಗಳನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದ್ರೆ ಅದು ಒಂದು ಲಾಜಿಕಲ್ ಎಂಡ್ಗೆ ಹೋಗ್ತಾ ಇತ್ತು. ಇಲ್ಲಾಂದ್ರೆ ಏನೂ ಆಗಲ್ಲ. ಹಿರಿಯರಿಗೆ ವಿವಾದ ಹಗರಣ ತಾತ್ಕಾಲಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಕರ್ನಾಟಕದ ಹಿರಿಯ ರಾಜಕಾರಣಿಗಳ ನಡೆನುಡಿ ನನಗೆ ಬೇಸರ ತರಿಸಿದೆ. ಒಬ್ಬರ ಹಗರಣ ಮತ್ತೊಬ್ಬರು ಬಿಚ್ಚಿಡುತ್ತೇನೆ ಅಂತಾರೆ, ಪೆಟ್ಟಿಗೆ ತೋರಿಸಿ ಹಾವು ಬಿಡ್ತೀನಿ ಅಂತಾರೆ, ಬಿಡಲ್ಲ. ಹಿರಿಯ ರಾಜಕಾರಣಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ. ಎಲ್ಲರೂ ತಮ್ಮ ಮಕ್ಕಳು ಹಾಗೂ ಕುಟುಂಬ ಬೆಳೆಸಲೆಂದೇ ರಾಜಕಾರಣದಲ್ಲಿ ಇದ್ದಾರೆ ಎಂದು ಪ್ರತಾಪ್ ಸಿಂಹ ಅಸಮಾಧಾನ ಹೊರಹಾಕಿದರು. ಸ್ವ ಉದ್ಧಾರ ಬಿಟ್ಟು ರಾಜ್ಯ ಉದ್ಧಾರ ಮಾಡುವ ಯಾವ ಕೆಲಸ ಮಾಡುತ್ತಿದ್ದಾರೆ ಹೇಳಲಿ ಎಂದು ಯಾರ ಹೆಸರು ಹೇಳದೆ ಖಾರವಾಗಿ ಪ್ರಶ್ನಿಸಿದರು. ಒಂದು ಪಕ್ಷದಲ್ಲಿ ಕೋಟ್ಯಾಂತರ ಜನ ಕಾರ್ಯಕರ್ತರು, ಪದಾಧಿಕಾರಿಗಳು, ಲೀಡರ್ ಇರುತ್ತಾರೆ. ಅವರನ್ನು ಬಿಟ್ಟು ತಮ್ಮವರ ಕಲ್ಯಾಣಕ್ಕಾಗಿ ಹೊಂದಾಣಿಕೆ ರಾಜಕೀಯ ಮಾಡುತ್ತಿರುವವರ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ರಾಜಕಾರಣದಲ್ಲಿ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಹೋಗಬೇಕು. ಮೋದಿಯವರು ಯಾವುದೇ ಹಿನ್ನೆಲೆ ಇರದ 1 ಲಕ್ಷ ಯುವಕರನ್ನು ರಾಜಕೀಯಕ್ಕೆ ತನ್ನಿ ಎಂದಿದ್ದಾರೆ. ನನಗೆ ಸಿದ್ಧಾಂತ, ರಾಷ್ಟ್ರೀಯತೆ ಮುಖ್ಯ ಎಂದರು. ಬಿಜೆಪಿ ಮುಖಂಡರಾದ ಬಿಬಿ ಶಿವಪ್ಪ ಅವರ ಆದರ್ಶ ಪಾಲಿಸಬೇಕು. ಜಾತಿ ರಾಜಕಾರಣ, ದುಡ್ಡಿನ ಮೇಲಾಟ ಇರಬಾರದು. ನಾನು ರಾಜಕೀಯಕ್ಕೆ ದುಡ್ಡು ಮಾಡಲು ಬಂದಿಲ್ಲ. ಮೂಡ ಅಥವಾ ಹೂಡದಲ್ಲಿ ಸೈಟ್ ಮಾಡಲು ಬಂದಿಲ್ಲ. ನಮ್ಮ ತಂದೆ 1968ರಲ್ಲಿ ಸಂಘದ ಸದಸ್ಯರಾಗಿದ್ದರು. ನಾನು ಸಿದ್ಧಾಂತದ ಹಿನ್ನೆಲೆಯಿಂದ ಬಂದವನು. ಯಾವ ಹುದ್ದೆ ಬೇಕಿಲ್ಲ. ಮೈಸೂರು ನನ್ನ ಕರ್ಮಭೂಮಿ. ಅಲ್ಲೇ ಇದ್ದು ರಾಜಕಾರಣ ಮಾಡಲಾಗುವುದು ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು. ಓಲೈಸಿ ರಾಜಕಾರಣ ಮಾಡಲ್ಲ. ನಾನು ಓಲೈಕೆ ರಾಜಕಾರಣ ಮಾಡಿಲ್ಲ. ಯಾರಿಗೂ ಬೇಸರ ಆಗಲಿ ಎಂದು ಹೇಳಬೇಕಾದುದನ್ನು ಹೇಳದೆ ಸುಮ್ಮನಿಲ್ಲ. ಮುಂದೆಯೂ ಸತ್ಯ ಹೇಳುವ ಸಂಪ್ರದಾಯ ಮುಂದುವರಿಸುವೆ. ನಾನು ರಾಜಕೀಯಕ್ಕೆ ಬಂದಿರುವುದು ಹುದ್ದೆಗಾಗಿ ಅಲ್ಲ, ಜನಸೇವೆಗಾಗಿ. ನನ್ನೊಳಗಿನ ಪತ್ರಕರ್ತ ಯಾವತ್ತೂ ರಿವೀಲ್ ಮಾಡುತ್ತಲೇ ಇರುತ್ತಾನೆ. ನನ್ನೊಳಗಿನ ಪತ್ರಕರ್ತ ಸಾಯುವವರೆಗೂ ಬದುಕಿರುತ್ತೇನೆ ಎಂದು ಟಾಂಗ್ ನೀಡಿದರು. ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಮುಂದೆ ಏನಾಗಲಿದೆ ಎಂಬುದು ನನಗೆ ಗೊತ್ತಿಲ್ಲ. ಮೂಡ ಹಗರಣ ಸಂಬಂಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವುದರಿಂದ ಆ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಅಂತಿಮ ತೀರ್ಪು ಹೊರಬಿದ್ದಿಲ್ಲ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅಸ್ತು ಎಂದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿಯಬೇಕಾಗುತ್ತದೆ ಎಂದರು. ಯಾರೇ ಆಗಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕೇ ಹೊರತು ಒತ್ತಡ ಹೇರಿ ರಾಜೀನಾಮೆ ಕೊಡಲು ಕಾನೂನಲ್ಲೂ ಆಗಲ್ಲ. ಏಕೆಂದರೆ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದಲೇ ರಾಜ್ಯಭಾರ ಮಾಡುತ್ತಿರುವ ಕೆಟ್ಟ ಉದಾಹರಣೆ ನಮ್ಮಲ್ಲಿದೆ ಎಂದರು. ಕರ್ನಾಟಕದ ಹೈಕೋರ್ಟ್ ರಾಜ್ಯಪಾಲರ ಅನುಮತಿ ಎತ್ತಿ ಹಿಡಿದರೆ ಸಿದ್ದರಾಮಯ್ಯ ಅವರು ಯಾವ ಸಂಪ್ರದಾಯಕ್ಕೆ ನಾಂದಿ ಹಾಡುತ್ತಾರೆ ಎಂಬುದರ ಮೇಲೆ ಅವರ ಮತ್ತು ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ನಿಂತಿದೆ ಎಂದು ಹೇಳಿದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಅವರೇ ಮಾಡಿದಂಥ ಆರೋಪಗಳಿಗೆ ಇದುವರೆಗೂ ಒಂದು ಸಾಕ್ಷ್ಯನಾದರೂ ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ. ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಅವ್ರ ಹತ್ರ ಇದೆ, ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಲಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಇದೆ. ಕೊಡ್ರಪ್ಪ. 40% ಅಂದ್ರಲ್ಲ, ಕೊಡಿ. PSI ಹಗರಣದ ಬಗ್ಗೆ ನೀವು ಯಾಕೆ ಇವತ್ತವರೆಗೂ ತನಿಖೆ ಮಾಡಿಸ್ತಿಲ್ಲ? ಪ್ರಿಯಾಂಕಾ ಖರ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ನನ್ನ ಹತ್ರ ಇದೆ, ದಾಖಲೆ ಇದೆ ಅಂತ. ಕೊಡಪ್ಪ ಇವಾಗ. ಈಗ ಯಾಕೆ ಅದನ್ನು ಏನು ಇಟ್ಕೊಂಡು ಏನು ಮಾಡ್ತಾಯಿದ್ದೀರಿ ನೀವು? ಎಂಟೈರ್ ಅಡ್ಮಿನಿಸ್ಟ್ರೇಷನ್, ಕರ್ನಾಟಕ ಸರ್ಕಾರನೇ ನಿಮ್ಮ ಕೈಯಲ್ಲಿದೆಯಲ್ಲ. ಯಾವ್ಯಾವ ಹಗರಣ ಇದೆ ಎಲ್ಲ ತೊಗೊಂಬನ್ನಿ. ಈ ಸೀನಿಯರ್ ಪಾಲಿಟಿಷಿಯನ್ಸ್ ಏನಿದೆಯಲ್ಲ, ನೀವು ಒಬ್ಬೊಬ್ಬರೊಬ್ಬರು ಎಕ್ಸ್ಪೋಸ್ ಮಾಡ್ಕೊಳ್ಳಿ. ಕನಿಷ್ಠ ನೆಕ್ಸ್ಟ್ ಜನ್ರೇಷನ್ ಆದ್ರೂ ಒಳ್ಳೆ ಪಾಲಿಟಿಷಿಯನ್ ಬರೋದಕ್ಕೆ ಅವಕಾಶ ಆಗುತ್ತೆ.